ಅರೆ ಪಂಡಿತ ರಾಮಕೃಷ್ಣರೇ, ಇದೇನು ಮಾಡುತ್ತಿದ್ದೀರಿ? ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ಏಕೆ ಓಡಾಡುತ್ತಿದ್ದೀರಿ? ಯಾಕಂದ್ರೆ ನಾನು ಎಡದಿಂದ ಬಲದಿಂದ ಮೇಲಿಂದ ಸಮಸ್ಯೆನ ನೋಡ್ಬೇಕು. ಆದರೆ ರಾಮಕೃಷ್ಣರೇ, ನೋಡುವುದಿದ್ದರೆ ಸರಿಯಾಗಿ ನೋಡಿ. ಆಸ್ಥಾನಕ್ಕೆ ನಡೆಯಿರಿ. ಇಲ್ಲ, ನನ್ನ ಅರಮನೆಗೆ ಖಂಡಿತವಾಗ್ಲೂ ಬರಲ್ಲ. ಅಲ್ಲಿ ಎಲ್ಲರೂ ಸೇರಿ ನನ್ಗೆ ಅವಮಾನ ಮಾಡ್ತಾರೆ. ನಾನು ಇಲ್ಲಿದ್ದೇ ಯೋಚನೆ ಮಾಡ್ತೀನಿ. ಇಲ್ಲಿ ಕೇಳಿ ರಾಮಕೃಷ್ಣರೇ, ಈ ಸಮಸ್ಯೆಗೆ ಪರಿಹಾರ ಗುರುಗಳು ಮಾಡುತ್ತಾರೆ. ಅದಕ್ಕೆ ನಂಗೆ ಇನ್ನೂ ಚಿಂತೆ ಆಗ್ತಿದೆ ಮಂತ್ರಿಗಳೇ. ಆ ಗುರುಗಳು ಕಣ್ಮುಚ್ಕೊಂಡು ಆ ಭಜನಿ ದೇವಿನ ನಂಬ್ತಾರೆ. ಆದ್ರೆ ನನ್ಗಿನ್ನೂ ಅವ್ರ ಮೇಲೆ ಸಂದೇಹ ಇದೆ. ಆ ಭಜನಿ ದೇವಿ ಹಾಗೂ ಆ ಕಳ್ಳಿಗೆ ಏನೋ ಸಂಬಂಧ ಇದೆ ಅಂತ. ನೋಡಿ, ಇಬ್ರು ಒಂದೇ ದಿನ ಇಲ್ಲಕ್ ಬಂದ್ರು. ಇಬ್ರು ಕಾಲ್ಗೆಜ್ಜೆಯ ಧ್ವನಿನೂ ಒಂದೇ ತರ ಇದೆ. ನನ್ ಪ್ರಕಾರ ಆ ರಾತ್ರಿ ಆ ಕಳ್ಳಿನ ನಾನು ನೋಡ್ದಾಗ ಆ ಭಜನಿ ದೇವಿ ಮುಖನು ಆ ಕಳ್ಳಿ ಮುಖನು ನೋಡೋದಕ್ಕೆ ಒಂದೇ ತರ ಇದೆ. ಹಾಗಾಗಿ ಇವರಿಬ್ರ ಮಧ್ಯೆ ಏನೋ ಸಂಬಂಧ ಇದ್ದೇ ಇದೆ. ಎಷ್ಟು ಮಕ್ಕಳು ಕಳ್ತನ ಆಗಿದೆ ಅಂತ ನಿಮ್ಗೇನಾದ್ರೂ ನೆನ್ಪಿದ್ಯಾ? ಈಗಲೇ ಹೇಳ್ತೀನಿ. ಬಟ್ಟೆ ಕೊಡಿ. 1 2 ಇದು 3. ಅಯ್ಯೋ, ನೀವ್ ಯಾಕಿದನ್ನ ನೆನೆಸ್ತಿದ್ದೀರಾ? ಪಂಡಿತ ರಾಮಕೃಷ್ಣರೇ, ಎಷ್ಟು ವಸ್ತ್ರವೋ ಅಷ್ಟು ಮಕ್ಕಳು ಕಾಣೆಯಾಗಿವೆ. ಈ ವಸ್ತ್ರವು ಯಾವ ದ್ವಾರದ ಬಳಿ ಸಿಕ್ಕಿತು ಎಂದರೆ ಎಲ್ಲಿ ಮಕ್ಕಳು ಕಾಣೆಯಾಗಿವೆಯೋ ಅಲ್ಲಿ. ಓ, ಪಕ್ಕದಲ್ಲೇ ಕಳ್ಳನ್ ಇಟ್ಕೊಂಡು ಊರೆಲ್ಲ ಹುಡುಕ್ತಿದೀವ. ಯಾರ್ ಕಳ್ಳ? ಏನು ಹೇಳ್ತಾ ಇದ್ದೀರಾ? ಮಂತ್ರಿಗಳೇ, ಸಾಕ್ಷಿ ನಿಮ್ ಕೈಯಲ್ಲೇ ಇದೆ. ನೀವು ಸಮಸ್ಯೆಗೆ ಪರಿಹಾರನೇ ಹುಡುಕ್ಬಿಟ್ರಿ ಅಲ್ವಾ? ಆದ್ರೆ ಹೇಗೆ? ಅಯ್ಯೋ, ಸ್ವಲ್ಪ ಯೋಚಿಸಿ. ಯಾರ್ಯಾರ ಮನೆಯಲ್ಲಿ ಹಸಿರು ಬಟ್ಟೆ ಸಿಕ್ಕಿದ್ಯೋ ಅವ್ರ ಮನೆಯಲ್ಲೇನೆ ಮಕ್ಳು ಕಳ್ತನ ಆಗಿದೆ. ಹಾಗೂ ಈ ಹಸಿರು ಬಟ್ಟೆನ ಯಾರ್ ಕೊಟ್ಟಿದ್ದು? ಭಜನಿ. ಅಂದರೆ ಈ ಸಮಸ್ಯೆಗೆ ಪರಿಹಾರ ನಾವು ಕಂಡು ಹಿಡಿದ್ವಿ. ಹೌದು, ನಡೆಯಿರಿ, ಮಹಾರಾಜರಿಗೆ ತಿಳಿಸೋಣ. ಇಲ್ಲ, ನಾನು ಈ ಬಾರಿ ಬರೀ ಸಾಕ್ಷಿ ಇಟ್ಕೊಂಡು ಮಹಾರಾಜರ ಹತ್ರ ಹೋಗಲ್ಲ. ಈ ಬಾರಿ ನಾನು ಆ ಕಳ್ಳಿನ ಹಿಡ್ಕೊಂಡೇನೆ ಮಹಾರಾಜರ ಹತ್ರ ಹೋಗೋದು. ಅಲ್ಲಿವರೆಗೂ ನಾನು ಹೋಗಲ್ಲ. ಈಗ ಈ ಹಸಿರು ಬಟ್ಟೆ ಇನ್ನು ಎಲ್ಲೆಲ್ಲಿ ಕಟ್ಟಿದೆ ಅಂತ ನಾವು ನೋಡ್ಬೇಕು. ಪಂಡಿತ ರಾಮಕೃಷ್ಣರೇ, ಇನ್ನೊಂದು ವಸ್ತ್ರವಂತೂ ನಮ್ಮ ಆಸ್ಥಾನದ ದ್ವಾರದ ಬಳಿಯೇ ಇದೆ. ಅಂದ್ರೆ ಈ ಬಾರಿ ಕಳ್ತನ ಆಸ್ಥಾನದಲ್ಲೇ ಆಗತ್ತಾ? ಆದ್ರೆ ಆಸ್ಥಾನದಲ್ಲಿ ಯಾವ ಮಗುನೂ ಇಲ್ಲ. ಏನಾಯ್ತು? ಇದೆ, ಮಗು ಇದೆ, ನನ್ ಮಗು ಇದೆ. ಈ ಬಾರಿ ಆ ಕಳ್ಳಿ ನನ್ ಮಗುನ ಕಳ್ತನ ಮಾಡ್ತಿದ್ದಾಳೆ ಮಂತ್ರಿಗಳೇ. ಏನು? ಪಂಡಿತ ರಾಮಕೃಷ್ಣರೇ, ನೀವು ನಿಶ್ಚಿಂತರಾಗಿರಿ. ನಾವು ಈಗಾಗಲೇ ಕೊತ್ವಾಲರಿಗೆ ಹೇಳಿದ್ದೇವೆ, ನಗರಕ್ಕೆ ಬಂದು ಹೋಗುವವರ ಮೇಲೆ ಗಮನವಿಡಿ ಎಂದು. ಕಣ್ಣಿಟ್ಟಿರುತ್ತಾರೆ. ಅಯ್ಯೋ, ಅವ್ರನ್ನೇ ಸರಿಯಾಗಿ ನೋಡ್ಕೊಳೋದಕ್ ಬರಲ್ಲ. ಇನ್ನ ಯಾರು ಬರ್ತಿದಾರ ಹೋಗ್ತಿದಾರೆ, ಅವ್ರಿಗೆ ಏನ್ ನೋಡ್ತಾರೆ? ಅಯ್ಯೋ, ನಡೀರಿ, ನಮ್ ಭಾಸ್ಕರ ಅಪಾಯದಲ್ಲಿದ್ದಾನೆ. ನಡೀರಿ. ಏಯ್, ಯಾರದು? ಕೊತ್ವಾಲರು? ಗುರುಗಳೇ, ನನಗೆ ಭಯ ಆಗ್ತದೆ. ಅವ್ರು ನಮ್ಮನ್ನ ಹಿಡ್ಕೊಂಡ್ಬಿಟ್ರೆ ಏನ್ ಮಾಡೋದು? ಸಿಕ್ಕಾಕೊಳ್ಳಲ್ಲ. ಅದಕ್ಕೆ ತಾನೇ ನಾವು ಈ ರೀತಿ ವೇಷದಲ್ಲಿ ಬಂದಿರೋದು. ನೀವು ಸುಮ್ಮನೆ ನಿಂತಿರಿ ಸಾಕು. ನೀವು 3 ಜನ ಯಾರು? ಯಾಕೆ ಈ ವೇಳೆಯಲ್ಲಿ ಅರಮನೆ ಒಳಗಡೆ ಬರ್ತಿದ್ದೀರಾ? ನಾವು ಸೇವಕರು ಕೊತ್ವಾಲರೇ. ಏನಂದ್ರೆ? ಅಯ್ಯೋ, ಗುರುಗಳು ಏನಂತ ಹೇಳಿದ್ರು? ನಾವು ಸೇವಕಿಯರು. ಹೌದು, ನಾವು ಸೇವಕಿಯರು. ಏನಂದ್ರೆ ಅರಮನೆಯಲ್ಲಿ ಅತಿಥಿಗಳು ಜಾಸ್ತಿ ಜನ ಬಂದಿದ್ದಾರೆ. ನಮಗೆ ಸಹಾಯ ಮಾಡೋದಕ್ಕೆ ಆದೇಶ ಕಳಿಸಿದ್ದಾರೆ. ನಮ್ಮ 3 ಜನಕ್ಕೂ? ಹೌದು, 3 ಜನಕ್ಕೂ. 3 ಜನಕ್ಕ? ಆದ್ರೆ ನನಗೆ ನೀವಿಲ್ಲಿ 4 ಜನ ತರ ಕಾಣಿಸ್ತಾ ಇದ್ದೀರಲ್ಲ. 4 ನೋಳೆಲ್ಲಿಂದ ಬಂದ್ಲು? ಎಣಿಕೆ ಮಾಡೋದಕ್ಕೂ ಬರಲ್ಲ ನಿಮ್ಗೆ? ಯಾರು ಮಾಡಿದ್ದು ನಿಮ್ಮನ್ನ ಕೊತ್ವಾಲರಾಗಿ? ಮೂರ್ಖರೇ! ಏನಂದ್ರಿ? ಒಳ್ಳೆ ಕೊತ್ವಾಲರು ಎಂದೆವು. ನೋಡಿ, ನಾವೀಗ ಎಣಿಕೆ ಮಾಡಿ ಹೇಳ್ತೀವಿ. ಮಾಡಿ. 1 2 3. 1 2 3. ಅದು ನನ್ನ ಗಣಿತದಲ್ಲೇ ಏನೋ ಸಮಸ್ಯೆ ಇರಬೇಕು ಬಿಡಿ. ಎಲ್ಲ ಮೂರ್ಖರು. ಎಲ್ಲರೂ ವಿಜಯನಗರದಲ್ಲೇ ಸೇರಿದ್ದಾರೆ. ಸರಿ, ಕೆಲಸ ಇದ್ರೆ ನೋಡ್ಕೊಳ್ಳಿ. ನಮಗೆ ಕೆಲಸ ಇದೆ, ಒಳಗೆ ಹೋಗ್ಬೇಕು. ಪರವಾಗಿಲ್ಲ ಬಿಡಿ. ತಪ್ಪು ಮನುಷ್ಯನಿಂದ ತಾನೇ ಆಗೋದು. ಮತ್ತೆ ನೀನು ಮನುಷ್ಯನೇ ಅಲ್ಲ, ಕತ್ತೆ ಕೊತ್ವಾಲರೇ. ಸರಿ, ನಮಗೆ ಬೇರೆ ಕೆಲಸವಿದೆ, ನಾವು ಹೊರಡುತ್ತೇವೆ. ಸರಿ, ನಾವೇನ್ ಬರ್ತೀವಿ. ಎರಡು 3. 1 2 3. ಈ ಕೊತ್ವಾಲರು ನಿಜಾನೇ ಹೇಳ್ತಿದ್ರಾ?
ನಾನು ನನ್ನನ್ನು ಲೆಕ್ಕನೇ ಹಾಕ್ಲಿಲ್ವಲ್ಲ. ಹ, ಭಜನಿ ದೇವಿ. ಭಜನಿ ದೇವಿಯ ಎಲ್ಲಿದ್ದಾರೆ ಭಜನಿ ದೇವಿ ಗುರುಗಳೇ? ಅಯ್ಯೋ, ಈಗಷ್ಟೇ ಅಲ್ಲಿದ್ಲು, ಎಲ್ಲಿ ಹೋದ್ಲು? ವಾ ಗುರುಗಳೇ, ಒಂದ್ಸಲಿ ಭಜನಿ ದೇವಿ ನಿಮ್ ಮನೆಗ್ ಬಂದಿದ್ದಕ್ಕೆ ನೀವ್ ಎಲ್ ನೋಡಿದ್ರು ಅವಳೇ ಕಾಣಿಸ್ತಿದ್ದಾಳ ನಿಮ್ಗೆ. ಯಾವಾಗ ನೋಡಿದ್ರು ನಿಮ್ ಹಿಂದೆನೆ ಸುತ್ತಾಳೆ ಅನ್ನೋ ಭ್ರಮೆನಾ ನಿಮ್ಗೆ? ಅಯ್ಯೋ ಮೂರ್ಖರೇ, ನನಗೆ ಭ್ರಮೆ ಆಗ್ಲಿಲ್ಲ. ಅವಳು ಭಜನಿ ದೇವಿನೇ. ಗುರುಗಳೇ, ಈಗ ನೀವು ಕನ್ಸ್ ಕಾಣೋದ್ ಬಿಡಿ, ಇಲ್ಲ ಅಂದ್ರೆ ನಮ್ ಕೆಲ್ಸ ಆಗಲ್ಲ. ಅಯ್ಯೋ, ನನ್ನನ್ನು ಕೆಲಸ ಆಗಲ್ಲ ಅಂತ ಹೆದರ್ಸ್ಬೇಡಿ. ನಾವು ಹೆದರಲ್ಲ, ಯಾಕಂದ್ರೆ ನಮ್ಮ ಹತ್ರ ಅತ್ಯಂತ ಪ್ರಭಾವಶಾಲಿಯಾದ ಯೋಜನೆ ಇದೆ. ಆ ಪುಟ್ಟ ಭಾಸ್ಕರ ಈ ಸಮಯದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿರುತ್ತಾನೆ. ಸೈನಿಕರ ಪಾಳಿಯ ಬದಲಾವಣೆ ಸಮಯ. ಯಾವ ಸೈನಿಕರೂ ಇರುವುದಿಲ್ಲ. ಮಹಾರಾಣಿ ಚಿನ್ನಾದೇವಿ ಈ ಸಮಯದಲ್ಲಿ ಪೂಜೆಯಲ್ಲಿ ನಿರತರಾಗಿರುತ್ತಾರೆ. ಮಹಾರಾಣಿ ತಿರುಮಲಾಂಬ ಈ ಸಮಯದಲ್ಲಿ ಅಡಿಗೆ ಮನೆಯಲ್ಲಿರುತ್ತಾರೆ. ಹೌದು, ಇದೇ ಸರಿಯಾದ ಸಮಯ ಬಾಲಕನನ್ನು ಅಪಹರಿಸಲು. ಆದರೆ ಗುರುಗಳೇ, ಆ 3 ಜನ ಅಲ್ಲೇ ಇರ್ತಾರಲ್ವಾ? 3 ಜನ? ಯಾವ 3 ಜನ? ಒಂದು ಆ ಶಾರದಾ, ಇನ್ನೊಂದು ಆ ಅಜ್ಜಿ, ಮತ್ತೆ ಮೂರನೇದು ಆ ಅಜ್ಜಿ ಕೋಲು. ಅದರಿಂದ ತುಂಬಾ ವಧೆಗಳು ಬೀಳುತ್ತೆ. ಆ ತೆನಾಲಿ ರಾಮನ ತಾಯಿಗೋಸ್ಕರ ನನ್ನ ಬಳಿ ವಿಶೇಷವಾದ ಔಷಧಿ ಇದೆ ನೋಡಿ. ಅದು ಇದೇ ನೋಡಿ. ಆಹಾ, ಸ್ವಾದಿಷ್ಟವಾದ ದೇಸಿ ತುಪ್ಪದಿಂದ ಮಾಡಿದ ಲಾಡು. ಲಾಡು ಗುರುಜಿ, ಲಾಡು. ವಾ ಗುರುಗಳೇ, ಇಷ್ಟು ಚೆನ್ನಾಗಿ ನಿಮ್ ತಲೆ ಕೆಲಸ ಮಾಡುತ್ತೆ ಅಂದ್ರೆ ಯಾವಾಗ್ಲೂ ಆ ಪಂಡಿತ ರಾಮಕೃಷ್ಣನ ಹಿಂದೆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಅಂತ ಯಾಕೆ ಹೋಗ್ತೀರಾ? ನೀವೇ ಯಾಕೆ ಪರಿಹಾರ ನೀಡಲ್ಲ? ಇವ್ರ ಬುದ್ಧಿ ಕೇವಲ ದುಷ್ಕರ್ಮಗಳು ಮಾಡುವಾಗ ಮಾತ್ರ ಓಡುತ್ತೆ ಅನ್ಸುತ್ತೆ. ಏನು ಹೇಳಿದ್ರಿ? ಏನಿಲ್ಲ ಗುರುಗಳೇ. ನಿಮ್ಮ ಪ್ರಶಂಸೆ ಮಾಡ್ತಿದ್ವಿ ಗುರುಗಳೇ. ಮುಚ್ಚು ಬಾಯಿ. ತಗೊಳ್ಳಿ, ಇದನ್ನ ಹೊತ್ಕೊಳ್ಳಿ, ಇಲ್ಲಿಂದ ಹೊರಡಿ. ನಿಲ್ಲಿ. ಇದನ್ನ ತಗೊಂಡು ಹೋಗಿ. ಗೊತ್ತಾಯ್ತಲ್ಲ ಏನ್ ಮಾಡ್ಬೇಕಂತ? ಹಾ ಗುರುಗಳೇ. ಹೊರಡಿ. ಕಳ್ಳತನದಲ್ಲಿಯೇ ಸುಖವಿದೆ. ದೇಸಿ ತುಪ್ಪದ ಸುವಾಸನೆ ಬರುತ್ತಿದೆಯೇ? ದೇಸಿ ತುಪ್ಪದ ಲಾಡು ಅದೆಲ್ಲಿಂದ ಬಂತು ಅಮ್ಮ? ಬರುತ್ತೆ ಅಲ್ಲ, ಬಂದಾಗಿದ್ಯಾ? ಗುರುಗಳೇ, ನಿಮ್ ಉಪಾಯ ಸರಿಯಾಗಿ ಕೆಲಸ ಮಾಡ್ತಿದೆ ಅನ್ಸ್ತಿದೆ. ಅಲ್ಲಿ ಲಾಡು. ಏನ್ ನೋಡ್ತಾ ಇದೀಯಾ? ನೀನು ಈ ಲಾಡು ತಿಂದು ಖುಷಿ ಪಡು. ಎತ್ಕೊಳ್ಳಿ ಅಮ್ಮ, ಎತ್ಕೊಳ್ಳಿ ಅನ್ನೋ ನನ್ ಮಾತು ನನ್ಗೆ ಹೇಳ್ತಾ ಇದ್ದೀರಾ? ಸರಿ ಬಿಡಿ, ನಾನು ಈಗ್ಲೇ ತಿಂತೀನಿ. ಗುರುಗಳೇ, ಈ ಕಾರ್ಯ ಸಂಪನ್ನವಾಯ್ತು. ಈಗ 2ನೇ ಕೆಲಸ ಪ್ರಾರಂಭ ಮಾಡಿ. ಬೇಗ ಹೊರಡಿ. ಆ ಚಿಕ್ಕ ಭಾಸ್ಕರನ ಎತ್ಕೊಂಡು ಬನ್ನಿ. ಹೊರಡಿ. ನಡಿ. ಅಯ್ಯಯ್ಯೋ, ಯಾರೋ ಬರ್ತಿದ್ದಾರೆ. ಅದು ಮಕ್ಳ ಕಳ್ಳಿ ಅಲ್ಲ ತಾನೇ? ನನ್ನಿಂದ ದೂರ ಇರು. ನನ್ನನ್ನ ಚಿಕ್ಕ ಮಗು ಅನ್ಕೋಬೇಡ. ನನ್ಗೆ ತುಂಬಾನೇ ಧೈರ್ಯ ಇದೆ. ಹುಷಾರಾಗಿ ನೋಡ್ಕೊಂಡ್ ಬಾ. ಅಯ್ಯೋ ದೇವರೇ, ಇವ್ರು ನಮ್ಮನ್ನು ಸಿಕ್ಕಾಕ್ಸ್ಬಿಡ್ತಾರೆ. ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ, ಮೂರ್ಖರು.
ಒಬ್ರಲ್ಲ ಇಬ್ರಿಬ್ರ. ಅಮ್ಮೋ, ಒಳಗಿಂದ ಏನೋ ಧ್ವನಿ ಬರ್ತಾ ಇದೆ. ಬೇಗ ಎತ್ಕೊಳ್ಳಿ, ಬೇಗ ಎತ್ಕೊಳ್ಳಿ. ಯಾರು ಕರ್ದಿಲ್ಲ, ಸುಮ್ನೆ ಇರು. ಇಲ್ಲ ಅಮ್ಮ, ಧ್ವನಿ ಒಳಗಡೆಯಿಂದ ಬಂತು. ಯಾರೋ ಇದ್ದಾರೆ, ನೋಡೋಣ ಬನ್ನಿ. ನೀನು ಒಳಗ್ ಹೋಗಿ ಏನಾಗಿದೆ ನೋಡು, ನಾನು ಇದನ್ನ ಮುಗಿಸೋ ಕೆಲಸ ಮಾಡ್ತೀನಿ. ಸರಿ ಅಮ್ಮ. ಅಯ್ಯೋ ಶಾರದಾದೇವಿ, ಅಯ್ಯೋ ದೇವರೇ, ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರು ಇಲ್ವಲ್ಲ. ಸುಮ್ನೆ ಒಳಗಡೆ ಬಂದೆ. ನಾನು ಹೋಗಿ ದೇಸಿ ತುಪ್ಪದ ಇನ್ನೊಂದೆರಡು ಲಾಡು ತಿನ್ಬಿಡ್ಬೇಕು. ಇಲ್ಲ ಅಂದ್ರೆ ಎಲ್ಲಾ ಲಾಡುನು ಅಮ್ಮನೇ ತಿನ್ಬಿಡ್ತಾರೆ. ಎಲ್ಲಿ ಹೋಗ್ತಿದ್ಯಾ ಶಾರದಾ? ಎಲ್ಲ ಕಡೆ ಸರಿಯಾಗಿ ನೋಡ್ಕೊಂಡು ಹೋಗು. ಇವರಿಗೆ ನನ್ಗಿಂತ ಆ ಲಾಡು ಮೇಲೆನೆ ಪ್ರೀತಿ ಜಾಸ್ತಿ. ನನ್ ಬಗ್ಗೆ ಇಲ್ಲಿರೋರ್ಗೆ ಯಾರಿಗೂ ಚಿಂತೆನೇ ಇಲ್ಲ. ಯಾರು ಇರ್ಲಿಲ್ಲ ಅಮ್ಮ, ಲಾಡು ತಿನ್ನಿ. ಇವ್ರು ನಡ್ಕೊಂಡ್ ಬರೋದ್ ನೋಡಿದ್ರೆ ನನ್ಗೆ ಯಾಕೋ ಕಪಟಿ ತಾತಾಚಾರ್ಯ ಅಂತಾನೆ ಅನಿಸ್ತಿದೆ. ಇವ್ರ 3 ಜನ ಬಹುಶಃ ಆ ಗುರುಗಳು ಮತ್ತೆ ಅವ್ರ ಶಿಷ್ಯಂದಿರೇ ಇರ್ಬೇಕು. ಚಿಕ್ಕ ಭಾಸ್ಕರ, ಧನಿಮನಿ, ಎದಳಿ ಎದಳು. ಎಲ್ಲ ಕಳ್ಳಿಯರು ಬಂದಿದ್ದಾರೆ ಅನ್ಸುತ್ತೆ. ಹೋದ್ ಸರಿ ತಪ್ಪಿಸ್ಕೊಂಡಿದ್ಲು, ಈ ಸರಿ ತಪ್ಪಿಸ್ಕೊಳ್ಳೋದಕ್ ಬಿಡಲ್ಲ. ಕೋಲ್ ಕೊಡಿ. ಪಂಡಿತ ರಾಮಕೃಷ್ಣರ ನಮ್ಮ ಬಳಿ ಕೋಲಿಲ್ಲ, ಕತ್ತಿ ಇದೆ. ಸರಿ, ಕತ್ತಿನ ಕೊಡಿ. ಆದರೆ ಪಂಡಿತ ರಾಮಕೃಷ್ಣರ ಈ ಕತ್ತಿಯನ್ನಂತೂ ತೆಗೆಯಲು ಸಾಧ್ಯವೇ ಇಲ್ಲ. ಮಂತ್ರಿಗಳೇ, ಕತ್ತಿನ ಬಳಸೋದೇ ಇಲ್ಲ ಅಂದ್ರೆ ಮತ್ತೆ ಎಲ್ಲ ಕಡೆ ಇಟ್ಕೊಂಡು ಯಾಕೆ ಓಡಾಡ್ತಿದ್ದೀರಾ? ಪಂಡಿತ ರಾಮಕೃಷ್ಣರೇ, ನೀವು ಅರಿಯಲು ತಡ ಮಾಡುತ್ತಿದ್ದೀರಿ. ಈ ಕತ್ತಿಯನ್ನು ತೆಗೆಯಲು ಸಾಧ್ಯವಿಲ್ಲ. ಇದನ್ನು ಕೇವಲ ಯುದ್ಧದಲ್ಲಿ ಮಾತ್ರ ತೆಗೆಯುತ್ತೇವೆ. ಒಳಗೆ ಕಳ್ಳಿ ಬಂದಿದ್ದಾಳೆ. ಇಬ್ರು ಖುಷಿ ಖುಷಿಯಾಗಿ ಲಾಡು ತಿಂತಿದ್ದಾರೆ. ನೀವಿಲ್ಲೇ ಇರಿ, ನಾನು ಹೋಗಿ ಕೋಲ್ ತರ್ತೀನಿ. ಪಂಡಿತ ರಾಮಕೃಷ್ಣರೇ, ಇದೇನ್ ಮಾಡ್ಬಿಟ್ರಿ ಅಮ್ಮ? ನನಗನ್ನಿಸ್ತು ಯಾರೋ ಕಳ್ಳಿ ನನ್ ಲಾಡು ತಿನ್ನಕ್ ಬಂದಿರ್ಬೇಕು ಅಂತ. ಒಂದ್ ಲಾಡುಗೋಸ್ಕರ ಖಡ್ಗದ ಅವಶ್ಯಕತೆ ಏನಿತ್ತು? ನಿಮ್ಗೆ ಲಾಡುನೇ ಬೇಕಿದ್ರೆ ಕೊಡಿ ಅಮ್ಮ, ನೀವಿದನ್ ತಗೊಳ್ಳಿ. ಅರೆ ಬೇಡ ಬೇಡ ಶಾರದಾ ದೇವಿ, ನಾವು ಲಾಡುಗಾಗಿ ಅಲ್ಲ, ಪಂಡಿತ ರಾಮಕೃಷ್ಣರಿಗಾಗಿ ಬಂದಿದ್ದು. ನಿಮಗೊಂದು ವಿಷಯ ಹೇಳಲೆ, ಈಗ ಅರಮನೆಯಲ್ಲಿ ಮಕ್ಕಳ ಕಳ್ಳರು ಬಂದಿದ್ದಾರೆ. ಮಕ್ಕಳ ಕಳ್ಳಿನ? ನನ್ನನ್ನೇ ಕಳ್ಳಿ ರೂಪದಲ್ಲಿ ಬಂದು ಕದ್ಯಕ್ ನೋಡ್ತಾ ಇದ್ಯಾ? ಈಗ ನೋಡು ನಿನಗ್ ಏನ್ ಮಾಡ್ತೀನಿ ಅಂತ. ಚಿಕ್ಕ ಭಾಸ್ಕರ, ಬಾ 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 ಬಾ. ಅಯ್ಯಯ್ಯೋ, ಅಯ್ಯೋ ದೇವ್ರೇ, ನಡೀರಿ. ಈ ಮೂರ್ಖರಿಂದ ನಾನು ಇದನ್ನೇ ಅಪೇಕ್ಷೆ ಮಾಡಿದ್ದೆ. ಇವರಿಂದ ತಪ್ಪಿಸ್ಕೊಂಡೆ, ಆದ್ರೆ ನನ್ನಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಇವ್ರ 3 ಜನನೇನೋ ನಾನು ಕಂಡು ಹಿಡ್ದೆ, ಆದ್ರೆ ಈ 4ನೇವಳು ಯಾರು? ಸೈನಿಕರೇ, ಮಹಾರಾಜ್ರೆ, ಯಾರಾದ್ರೂ ಬನ್ನಿ, ನನ್ನನ್ನು ಕಾಪಾಡಿ. ಅಪ್ಪ ಎಲ್ಲಿದ್ದೀರಾ?
ವೈದ್ಯ ಬಂದ್ ಕಾಪಾಡು. ಆ, ಆ, ಆ. ಪಂಡಿತ ರಾಮಕೃಷ್ಣರೇ, ಹೊಡೆದ್ರಿ ನನ್ಗೆ, ಮತ್ತೆ ಕೋಲಲ್ಲಿ ಹೊಡೆದ್ರಿ ನನ್ಗೆ. ನೀವೇ ಮಕ್ಳ ಕಳ್ಳಿನ ಅಮ್ಮ? ಅಮ್ಮ ಹೊಡಿಬೇಡಿ ಹೊಡಿಬೇಡಿ, ಮಕ್ಳ ಕಳ್ಳಿ ಒಳಗಿದ್ದಾಳೆ, ನಡೀರಿ ಹಿಡ್ಕೊಳ್ಳೋಣ. भूत प्रेत निकट नहीं आवे, महावीर जब नाम सुनावे. ಅಯ್ಯೋ ಇವಳು ಕಳ್ಳಿ, ಭೂತ ಅಲ್ಲ. ಎರಡನೇ ಸಾಲನು ಹೇಳ್ಬೇಕು ಅನ್ಸತ್ತೆ. ಸಂಕಟ ಗಟೆ ಮಿಟೆ ಸಬ ಪೀಡ, ಜೋ ಸುಮಿರೆ ಹನುಮತ್ ಬಲಬೀರ. ಗುರುಗಳೇ, ಅವಕಾಶದ ಲಾಭ ತಗೊಳ್ಳಿ. ಗುರುಗಳೇ, ಅತ್ಯುತ್ತಮವಾದ ಅವಕಾಶ ಇದು, ಇದರ ಲಾಭ ಪಡ್ಕೊಳ್ಳಿ. ಎದ್ದೇಳಿ ಗುರುಗಳೇ, ಎದ್ದೇಳಿ. ಅಯ್ಯೋ, ನಾನು ಈ ಮೂರ್ಖರು ಹೇಳಿದ್ದನ್ನೇ ಯಾಕೆ ಹೇಳ್ತಾ ಇದ್ದೀನಿ? ಸ್ವತಃ ನಾವೇ ಗುರುಗಳು. ಹೇ, ಈ ಮೂರ್ಖರ ಜೊತೆ ಇದ್ದು ಇದ್ದು ನಾವೇ ಮೂರ್ಖರಾಗ್ಬಿಟ್ಟಿದೀವಿ. ಅಯ್ಯೋ, ಧನ್ಯಮನೆ, ನಾವ್ ಇಲ್ಲಿದ್ದೀವಿ. ಮಗು ಹತ್ರ ಯಾರಿರೋದು? ಗುರುಗಳೇ, ಯಾರೋ ಇದ್ದಾರೆ. ಮಕ್ಕಳ ಕಳ್ಳಿ, ಅವಳು ಭಜನಿ ದೇವಿ. ಯಾವಾಗ ನೋಡಿದ್ರು ಭಜನಿ ದೇವಿ, ಭಜನಿ ದೇವಿ, ಭಜನಿ ದೇವಿ. ಇತ್ತೀಚೆಗೆ ನಿಮ್ಗೆ ಆ ಭಜನಿ ದೇವಿನ ಬಿಟ್ಟು ಬೇರೆ ಯಾರು ಕಾಣಿಸೋದೇ ಇಲ್ವಾ? ಇಷ್ಟು ಕತ್ಲಲ್ಲಿ ನಮಗೆ ನೀವು ಕಾಣಿಸ್ತಿಲ್ಲ, ನಿಮಗೆ ನಾವು ಕಾಣಿಸ್ತಾ ಇಲ್ಲ, ನಿಮ್ಗೆ ಆ ಭಜನಿ ದೇವಿ ಕಾಣಿಸ್ತಿದ್ದಾಳ. ಭಜನಿ ದೇವಿ ಇಲ್ಲಿ ಭಜನಿ ದೇವಿ ಇಲ್ಲ. ಭ್ರಮೆ ಆಗಿರ್ಬೇಕು ನನಗೆ. ಭಜನಿ ದೇವಿ ಅಲ್ಲ, ಮಕ್ಕಳ ಕಳ್ಳಿ. ಗುರುಗಳೇ, ಮಾತಾಡ್ಬೇಡಿ, ಶಾಂತವಾಗಿರಿ. ಹೋಗಿ ಆ ಮಕ್ಕಳು ಕಳ್ಳಿನ ಹಿಡೀರಿ. ಪಂಡಿತ ರಾಮಕೃಷ್ಣರೇ, ನಾವು ಯೋಚಿಸಿ ಮುಂದುವರಿಯಬೇಕು. ಹೌದು ಅಮ್ಮ ಶಾರದಾ, ನೀವಿಬ್ರು ಇಲ್ಲೇ ಬಾಗ್ಲತ್ರ ಇರಿ. ಯಾರಾದ್ರೂ ಹೊರಗ್ ಬಂದ್ರೆ ಅವ್ರನ್ನ ಬಿಡ್ಬೇಡಿ, ಇಲ್ಲೇ ಹಿಡ್ಕೊಂಬಿಡಿ, ಸರಿನಾ? ಮಂತ್ರಿಗಳೇ, ನೀವು ಆ 3 ಜನ ಕಳ್ಳಿಯರನ್ನ ಹಿಡ್ಕೊಳ್ಳಿ, ನಾನು ಅವ್ರ ಮುಖ್ಯ ನಾಯಕಿನ ಹಿಡ್ಕೋತೀನಿ. ಪಂಡಿತ ರಾಮಕೃಷ್ಣರೇ, ನಿಧಾನವಾಗಿ. ಅವರ ಬಳಿ ಶಸ್ತ್ರಗಳು ಇರಬಹುದು. ನಾವು ರಣತಂತ್ರದಿಂದ ಮುಂದುವರಿಯಬೇಕು, ಆತುರದಿಂದಲ್ಲ, ಬುದ್ಧಿವಂತಿಕೆಯಿಂದ ಮುಂದುವರಿಯಬೇಕು. ಅಬ್ಬಾ, ಹನುಮಾನ್ ಚಾಲೀಸ ಹೇಳಿದಕ್ಕೂ ಉಪಯೋಗ ಆಯ್ತು. ನೋಡು, ನೀನ್ ಯಾರಾದ್ರೂ ಆಗಿರೋ, ಅಲ್ಲಾಡ್ಬೇಡ, ಇಲ್ಲ ಅಂದ್ರೆ ಕತ್ತಿ ತೆಗಿಬೇಕಾಗತ್ತೆ. ಪಂಡಿತ ರಾಮಕೃಷ್ಣರೇ, ನಿಮ್ಮ ಬಳಿ ನಿಮ್ಮ ತಾಯಿಯವರ ಕೋಲು ಇದೆ, ಕತ್ತಿ ಅಲ್ಲ. ಅಯ್ಯೋ ಮಂತ್ರಿಗಳೇ, ಅದು ನಿಮಗ್ ಗೊತ್ತಿದೆ, ಅವಳು ಗೊತ್ತಿಲ್ವಲ್ಲ. ಅಲ್ಲಾಡ್ಬೇಡ, ಒಂಚೂರು ಅಲ್ಲಾಡ್ಬೇಡ, ಇಲ್ಲ ಅಂದ್ರೆ ಕತ್ತಿ ತೆಗಿಬೇಕಾಗತ್ತೆ. ಗುರುಗಳೇ, ಇವರಂತೂ ನಮ್ ಪ್ರಾಣನೇ ತೆಗೆದು ಬಿಡ್ತಾರೆ. ಕಾಪಾಡಿ ಗುರುಗಳೇ, ಮಲ್ಕೊಂಡಿರಿ, ಎದ್ದೊಳ್ಬೇಡಿ. ಗುರುಗಳೇ, ಏನಾದ್ರೂ ಮಾಡಿ, ಇಲ್ದಿದ್ರೆ ನಾವೆಲ್ಲ ಪರಲೋಕ ಸೇರ್ಕೋಬೇಕಾಗುತ್ತೆ ಗುರುಗಳೇ. ಮಕ್ಕಳ ಕಳ್ಳಿ, ಹಿಡ್ಕೊಳ್ಳೋಣ, ನಿಧಾನಕ್ಕಿದೇಳಿ. ಮಂತ್ರಿಗಳೇ, ಹಿಡ್ಕೊಳ್ಳಿ. ಹಿಡ್ಕೊಂಡ್ವಿ, ನಾವು ಹಿಡ್ಕೊಂಡ್ವಿ, ನೀವು ಹಿಡ್ಕೊಳ್ಳಿ. ಸಾವಧಾನ, ಪಂಡಿತ ರಾಮಕೃಷ್ಣರನ್ನು ಬಿಟ್ಟು ಬಿಡಿ, ಇಲ್ಲದಿದ್ದರೆ ನಿಮ್ಮ 3 ಮೇಲೆ ನಮ್ಮ ಕತ್ತಿಯನ್ನು ಬೀಸುತ್ತೇವೆ. ಹಿಂದೆ ಸರಿಯಿರಿ. ಸರಿದೆವು. ಬನ್ನಿ ಪಂಡಿತ ರಾಮಕೃಷ್ಣರೇ, ಇಲ್ಲಿ ಬನ್ನಿ. ಮಹಾಮಂತ್ರಿಗಳೇ, ಮಹಾರಾಜರೇ, ನಾವು ಆ ಕಳ್ಳಿಯ 3 ಸೇವಕಿಯರನ್ನು ಹಿಡಿದೆವು. ಅದ್ಭುತ ಮಹಾಮಂತ್ರಿಗಳೇ. ಸದ್ಯ ನನ್ ಪ್ರಾಣ ಅಂತೂ ಉಳಿತು, ಆದ್ರೆ ಆ ಕಳ್ಳಿ ಮಾತ್ರ ತಪ್ಪಿಸ್ಕೊಂಡ್ಲು. ಅಯ್ಯೋ, ನಿಮ್ ಕೈಲಿ ಸಿಕ್ಕಿರೋದು ಕಳ್ಳಿ ಅಲ್ಲ, ಗುರುಗಳು.